ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಚಾನಲ್ ಡ್ರೀಮ್ ವೀಲ್ಸ್ ಕನ್ನಡ. ಇವತ್ತಿನ ಟಾಪಿಕ್ ಬಂದು ಮಹೀಂದ್ರ ಬುಲರೋ ಬಗ್ಗೆ ನೋಡ್ತಾ ಹೋಗೋಣ. ಈ ಕಾರ್ ಪ್ರೈಸ್ ಬಂದು 10 ಲಕ್ಷದಿಂದ 14 ಲಕ್ಷ ಆಗುತ್ತೆ. BS4 ಮಹೀಂದ್ರ ಬುಲರೋ ಬಗ್ಗೆ ನೋಡ್ತಾ ಹೋಗೋಣ. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಮಹೀಂದ್ರ ಬುಲರೋ ಇಂಜಿನ್ ಮತ್ತು ಟ್ರಾನ್ಸ್ಮಿಷನ್ ನೋಡಿದರೆ 1493 cc ಇಂಜಿನ್ನು. ಇದರ ಮ್ಯಾಕ್ಸ್ ಪವರ್ ಬಂದು 74.96 BHP, 3600 RPM. ಇದರ ಟಾರ್ಕ್ ಬಂದು 210 Nm ಟಾರ್ಕು, 1600ರಿಂದ 2200 RPM. 3 ಸಿಲಿಂಡರು, ವೋಲ್ಸ್ ಪರ್ ಸಿಲಿಂಡರ್ 4, ಟರ್ಬೋ ಚಾರ್ಜರ್ ಹೊಂದಿರುತ್ತೆ. ಟ್ರಾನ್ಸ್ಮಿಷನ್ ಟೈಪ್ ಬಂದು ಮ್ಯಾನ್ಯುವಲು, 5 ಸ್ಪೀಡ್ ಗೇರ್ ಬಾಕ್ಸು. ಇದರಲ್ಲಿ ಆಟೋಮೆಟಿಕ್ ಬರಲ್ಲ. ಡ್ರೈವ್ ಟೈಪ್ ಬಂದು ಟೂ ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ವೇರಿಯಂಟು. ಕ್ಲಚ್ ಟೈಪ್ ಸಿಂಗಲ್ ಪ್ಲೇಟ್ ಡ್ರೈವ್. ಫ್ಯೂಲ್ ಮತ್ತು ಪರ್ಫಾರ್ಮೆನ್ಸ್ ನೋಡೋದಾದರೆ ಡೀಸೆಲ್ ಇಂಜಿನು, ಯಾವುದೇ ಪೆಟ್ರೋಲ್ ಇಂಜಿನ್ ಇರಲ್ಲ ಇದರಲ್ಲಿ. ಮೈಲೇಜ್ ಬಂದು 13ರಿಂದ 16. ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 60 ಲೀಟ್ರ್ ಆಗಿರುತ್ತೆ. BS4 2.0 ಲೀಟ್ರ್ ಇಂಜಿನ್ ಆಗಿರುತ್ತೆ ಇದು. ಇದರ ಟಾಪ್ ಸ್ಪೀಡ್ ಅದು 125 km/h ಆಗಿರುತ್ತೆ. ಇದರಲ್ಲಿರ್ತಕ್ಕಂಥ ಸಸ್ಪೆನ್ಷನ್ಸು, ಸ್ಟೇರಿಂಗು ಮತ್ತು ಬ್ರೇಕ್ಸ್ ನೋಡೋದಾದರೆ ಫ್ರಂಟ್ ಸಸ್ಪೆನ್ಷನು FS ಸಾಯಿಲ್ ಸ್ಪ್ರಿಂಗು, ರೇರ್ ಸಸ್ಪೆನ್ಷನು ರಿಗಿಡ್ ಲೆಫ್ಟ್ ಸ್ಪ್ರಿಂಗು. ಸ್ಟೇರಿಂಗ್ ಟೈಪ್ ಬಂದು ಎಲೆಕ್ಟ್ರಿಕ್ಕು, ಪವರ್ ಸ್ಟೇರಿಂಗ್ ಆಗಿರುತ್ತೆ. ಟರ್ನಿಂಗ್ ರೇಡಿಯಸ್ಸು 5.8 ಮೀಟರ್ಸು. ಫ್ರಂಟ್ ಬ್ರೇಕು ಡಿಸ್ಕ್ ಆಗಿರುತ್ತೆ ಮತ್ತು ರೇರ್ ಬ್ರೇಕ್ಸು ಡ್ರಮ್ ಆಗಿರುತ್ತೆ. ರೇರ್ ಬ್ರೇಕ್ಸು ಡಿಸ್ಕ್ ಆಗಿರೋ ಚೆನ್ನಾಗಿರ್ತಿತ್ತು. ಇದರಲ್ಲಿ ಬೂಟ್ ಸ್ಪೇಸ್ ಬಂದು 370 ಲೀಟ್ರು. ಸೀಟಿಂಗ್ ಕೆಪಾಸಿಟಿ 7 ಸೀಟ್ ಆಗಿರುತ್ತೆ. ಗ್ರೌಂಡ್ ಕ್ಲಿಯರೆನ್ಸು 180 ಮಿಲಿಮೀಟ್ರು. ಇದರಲ್ಲಿರ್ತಕ್ಕಂಥ ಡೋರ್ಸು 5. ಇದರಲ್ಲಿ ಕಂಫರ್ಟ್ ಮತ್ತು ಕನ್ವಿನ್ಸೆನ್ಸ್ ನೋಡೋದಾರೆ ಪವರ್ ಸ್ಟೇರಿಂಗು, ಪವರ್ ವಿಂಡೋಸು ಫ್ರಂಟು ಮತ್ತು ರೇರು, ಏರ್ ಕಂಡೀಷ್ನರು, ಹೀಟರು, ರಿಮೋಟ್ ಫ್ಯೂಲ್ ಲೀಡ್ ಓಪನರು, ಕಪ್ ಹೋಲ್ಡರು. ಫ್ರಂಟ್ ಓನ್ಲಿ ಕಪ್ ಹೋಲ್ಡರು ಮುಂದುಗಡೆ ಮಾತ್ರ ಇರುತ್ತೆ, ಬ್ಯಾಕಲ್ಲಿರೋಲ್ಲ. ಪಾರ್ಕಿಂಗ್ ಸೆನ್ಸರ್ ರೇರು, ಹಿಂದ್ಗಡೆ ಮಾತ್ರ ಪಾರ್ಕಿಂಗ್ ಸೆನ್ಸರ್ ಇರುತ್ತೆ, ಮುಂದ್ಗಡೆ ಇರೋದಿಲ್ಲ. ಇಂಟೀರಿಯರು ಟ್ಯಾಕೋಮೀಟರು, ಗ್ಲೋ ಕಂಪಾರ್ಟ್ಮೆಂಟು, ಡ್ಯೂಯಲ್ ಟೋನ್ ಡ್ಯಾಶ್ ಬೋರ್ಡ್ ಇರುತ್ತೆ. ಇದರಲ್ಲಿರ್ತಕ್ಕಂಥ ಹೊರಗಡೆ ಇರ್ತಕ್ಕಂಥ ನೋಡೋದಾದರೆ ಅಡ್ಜಸ್ಟಬಲ್ ಹೆಡ್ಲೈಟ್ಸು. ಇದರಲ್ಲಿರ್ತಕ್ಕಂಥ ವೇವ್ ಮಿರರ್ ಬಂದು ಮ್ಯಾನ್ಯುವಲ್ ಆಗಿರುತ್ತೆ, ಯಾವುದೇ ಪವರ್ ರಿಂದ ಆಗಿರಲ್ಲ, ಕೈಯಲ್ಲೇ ಅಡ್ಜಸ್ಟ್ ಮಾಡಬೇಕಾಗುತ್ತೆ. ಇಂಟಿಗ್ರೇಟೆಡ್ ಆಂಟೆನಾ, ಕ್ರೋಮ್ ಗ್ರಿಲ್ಸು, ಹಾಲೋಜನ್ ಹೆಡ್ ಲ್ಯಾಂಪ್ಸು, ನಾಟ್ LED. ಇದರಲ್ಲಿ LED ಲೈಟ್ ಇರೋಲ್ಲ. ಇದರ ಬೂಟ್ ಓಪನಿಂಗ್ ಬಂದು ಮ್ಯಾನ್ಯುವಲು, ಕೀನೇ ತೆಗಿಬೇಕಾಗುತ್ತೆ. ಟೈರ್ ಸೈಜ್ ಬಂದು 215/75. ಇದರ ವೀಲ್ ಸೈಜ್ ಬಂದು 15 ಇಂಚು. ಟೈರ್ ಟೈಪ್ ಬಂದು ಟ್ಯೂಬ್ಲೆಸ್ಸು ಅಥವಾ ರೇಡಿಯಲ್ಲು, 2 ಆಗುತ್ತೆ. ಸೇಫ್ಟಿ ವಿಚಾರಕ್ಕೆ ಬಂದರೆ ಆಂಟಿ ಲಾಕ್ಸ್ ಬ್ರೇಕಿಂಗು ಸಿಸ್ಟಮು, ಸೆಂಟ್ರಲ್ ಲಾಕಿಂಗು, ಚೈಲ್ಡ್ ಸೇಫ್ಟಿ ಲಾಕ್ಸು, 2 ಏರ್ ಬ್ಯಾಗ್ಸು ಓನ್ಲಿ. ಡ್ರೈವರ್ ಮತ್ತು ಡ್ರೈವರ್ ಪಕ್ಕದಲ್ಲಿರೋ ಪ್ಯಾಸೆಂಜರ್ಗೆ ಮಾತ್ರ ಏರ್ ಬ್ಯಾಗ್ಸ್ ಇರುತ್ತೆ, ಹಿಂದ್ಗಡೆ ಇರೋದಿಲ್ಲ, ಸೈಡಲ್ಲೂ ಇರೋದಿಲ್ಲ. ಇನ್ನು ಸೀಟ್ ಬೆಲ್ಟ್ ವಾರ್ನಿಂಗ್ ಕೊಡುತ್ತೆ. ಡೋರ್ ಅಜಾರ್ ವಾರ್ನಿಂಗ್ ಅಂದರೆ ಡೋರ್ ಏನಾದ್ರು ಓಪನ್ ಆಗಿತ್ತು ಅಂದರೆ ಕಾರ್ ರನ್ ಆದಾಗ ಅಲಾರಾಮ್ ಮಾಡ್ಕೊಳ್ಳುತ್ತೆ. ರಿಯರ್ ಕ್ಯಾಮ್ರಾನು ಸ್ಪೀಡ್ ಅಲರ್ಟು, ಕ್ಯಾಮ್ರಾ ಇರೋದಿಲ್ಲ ಯಾವುದೇ ಇದರಲ್ಲಿ. ಎಂಟರ್ಟೈನ್ಮೆಂಟ್ ಮತ್ತು ಕಮ್ಯುನಿಕೇಷನ್ ಬಗ್ಗೆ ನೋಡೋದಾದರೆ ರೇಡಿಯೋ, ಸ್ಪೀಕರ್ಸು ಫ್ರಂಟು ಮತ್ತು ರೇರು. ಇಂಟಿಗ್ರೇಟೆಡ್ 2DIN ಆಡಿಯೋ, ಬ್ಲೂಟೂತ್ ಕನೆಕ್ಟಿವಿಟಿ. ಟಚ್ ಸ್ಕ್ರೀನ್ ಇರೋದಿಲ್ಲ. ಆಂಡ್ರಾಯ್ಡ್ ಆಟೋ ಅದು ಇರೋದಿಲ್ಲ. ಇದರಲ್ಲಿ ಇರ್ತಕ್ಕಂಥ ಸ್ಪೀಕರ್ಸ್ ಬಂದು 4 ಸ್ಪೀಕರ್ ಇರುತ್ತೆ. ಈ ಮಾಹಿತಿ ನಿಮ್ಗೇನಾದ್ರು ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ.